ಒಂದು ನಿಮಿಷದಲ್ಲಿ ಜೀವನ ಬದಲಾಗುವುದಿಲ್ಲ, ಆದರೆ ಆ ಒಂದು ನಿಮಿಷ ಯೋಚಿಸಿ ತೆಗೆದುಕೊಳ್ಳಲಾಗಿದೆ ನಿರ್ಧಾರವಾಗಿ ಮಾತ್ರ ಜೀವನ ಬದಲಾಗುತ್ತದೆ ಅಲ್ಲವಾ? ಪ್ರೀತಿಯಿಂದ ಸ್ವಾಗತಿಸಿದರೆ ಅನ್ಯಲೋಕದ ಅವರು ನಮ್ಮವರೇ ಇರುತ್ತದೆ. ಕಟ್ಟುನಿಟ್ಟಾಗಿ ಹೇಳುವುದಾದರೆ ನಮ್ಮ ಜನರು ದೂರವಾಗುತ್ತಾರೆ. ಹಾಗಾಗಿ ಎಲ್ಲರನ್ನೂ ಪ್ರೀತಿಯಿಂದ ಅಭಿನಂದಿಸೋಣ. ಹೋಗಲು ಏನಾದರೂ ಅದು ಪದ ಅಲ್ಲವೇ? ಒಂದು ಕಪ್ಪೆ ಕಮಲದ ಹೂವನ್ನು ಸುತ್ತಲಾಗಿ ಇರುತ್ತದೆ, ಆದರೆ ಎಲ್ಲಿಂದಲೋ ಬಂದಿತ್ತು ಜೀನಲೋನ ಮಾತ್ರ ಆನಂದಿಸಿದೆ. ನಾವು ಎಲ್ಲಿದ್ದೇವೆ ಎಂಬುದು ಮುಖ್ಯವಲ್ಲ, ನಾವು ಏನು ಮಾಡುತ್ತೇವೆ ಎಂಬುದು ಮುಖ್ಯ. ಕಷ್ಟಗಳನ್ನು ಎದುರಿಸುವ ಧೈರ್ಯ, ಹಾಗೆಯೇ ಸಂಕಟವನ್ನು ಸಹಿಸಿಕೊಳ್ಳುವ ಸಹನೆ ಅವರು ನಿಮ್ಮಲ್ಲಿರುವಾಗಲೆಲ್ಲ ಅಷ್ಟರಲ್ಲಿ ಜೀವನದಲ್ಲಿ ನೀವು ಗೆಲ್ಲಲಿದ್ದೀರಿ ಎಂದರ್ಥ. ತಪ್ಪು ಮಾಡುವವನು ಮುಗ್ಧ, ತಪ್ಪನ್ನು ಪುನರಾವರ್ತಿಸುವವನು ಮೂರ್ಖ, ತಪ್ಪು ಮಾಡದವನು ಅಸಮರ್ಥ. ತಿಳಿಯದೆ ತಪ್ಪು ಮಾಡಿದೆ ಆ ತಪ್ಪನ್ನು ತಿಳಿದು ಸರಿಪಡಿಸಿಕೊಳ್ಳುತ್ತಾನೆ ವ್ಯಕ್ತಿ. ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಭಾವಿಸುತ್ತೇನೆ. ಇದು ಕಲಿಯುಗವಲ್ಲ, ಅಗತ್ಯ ಯುಗ. ಎಂದಿಗೂ ತನಕ ನಾವು ಇತರರಿಗೆ ಇಷ್ಟವಾದಂತೆ ಬದುಕುತ್ತೇವೆ, ಅಲ್ಲಿಯವರೆಗೂ ತುಂಬ ಒಳ್ಳೆಯ ಜನರು. ಆದರೆ ಒಮ್ಮೆ ನಾವು ಅದನ್ನು ಇಷ್ಟಪಡುತ್ತೇವೆ, ನಾವು ಬದುಕಲು ಪ್ರಾರಂಭಿಸೋಣ, ನಾವು ನಿಮಿಷಗಳಲ್ಲಿ ಕೆಟ್ಟ ಜನರಾಗುತ್ತೇವೆ. ಸ್ವಲ್ಪ ಅನುಮಾನ, ಯಾವುದೇ ಸಂಬಂಧ ಇದು ಅಪಾಯಕಾರಿ. ಸಾಗರದ ಪ್ರೀತಿಯ ಹೊರತಾಗಿಯೂ ದೇಶನಿಗೆ ಹಾಗೆಯೇ ದೂರ, ಅದುವೇ ಮೂಲ ಕಾರಣ. ಅನುಮಾನ ಬೇಡ, ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು. ಏನು ಬರೆದರೂ ಪರವಾಗಿಲ್ಲ, ಕಾಗದವು ತನ್ನನ್ನು ತಾನೇ ಮರೆಮಾಡುತ್ತದೆ. ಆದರೆ ಕೆಲವೇ ಬರಹಗಳು ಮಾತ್ರ. ನಾವು ಕಾಗದವನ್ನು ಮರೆಮಾಡೋಣ. ಕೆಲವು ಪರಿಚಯಗಳು ಒಂದೇ ಆಗಿವೆ. ಕಮಲದ ಮೇಲೆ ಎಸ್ಚಿಮ ಎಲೆಗಳು, ಅವರು ನೀರಿನ ಹನಿಯಂತೆ ಜಾರುತ್ತಿದ್ದಾರೆ. ಕೆಲವು ಮನಸ್ಸಿನ ಪದರಗಳ ನಡುವೆ ಇರುತ್ತವೆ, ಅವರು ನಿಲ್ಲುತ್ತಲೇ ಇರುತ್ತಾರೆ. ಅವು ಸುಗಂಧ ಸಂಪರ್ಕಗಳು, ಅಥವಾ ಇಲ್ಲವೇ? ನಿಮ್ಮ ಶಕ್ತಿ ಯಾರಿಗೂ ತಿಳಿದಿಲ್ಲದಿದ್ದರೂ ಸಹ ಬದುಕಬಹುದು. ನಿಮ್ಮ ದೌರ್ಬಲ್ಯವನ್ನು ಯಾರಿಗೂ ತಿಳಿಸಬೇಡಿಯೇ, ಬದುಕಲು ಬಿಡಬೇಡಿ. ದುರ್ಬಲರು ಮಾತ್ರ ಸೇಡು ತೀರಿಸಿಕೊಳ್ಳಲು ಯತ್ನಿಸಲಾಗುತ್ತದೆ, ಬಲಶಾಲಿಗಳು ಮಾತ್ರ ಸಹಿಸಿಕೊಳ್ಳುತ್ತಾರೆ ಮತ್ತು ಮೌನವಾಗಿ ಇರುತ್ತದೆ. ಬುದ್ಧಿವಂತ ಜನರು ಮಾತ್ರ ಏನಾಯಿತು ಎಂಬುದು ಮರೆತು ಶಾಂತವಾಗಿರಿ ಬದುಕುತ್ತಾರೆ. ನೀವು ಎಷ್ಟು ಬಾರಿ ಮೋಸ ಹೋಗಿದ್ದೀರಿ? ನಾಚಿಕೆಯಲ್ಲಿ ಮುಳುಗಬೇಡಿ, ಏಕೆಂದರೆ ನೀವು ನಂಬಿ ಮೋಸ ಹೋಗಿದ್ದೀರಿ. ಯಾರನ್ನು ನಂಬಿ ಮೋಸ ಮಾಡಿಲ್ಲ. ಹೆಮ್ಮೆ ಆಗಿ ವೀಕ್ಷಕರು ಸುತ್ತಲೂ ಇಲ್ಲದಿದ್ದರೂ ಸಹ ಕೂಗು ಬಿಡುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಹಾಗೆಯೇ ನೀವು ನಿಮ್ಮ ಕೆಲಸವನ್ನು ಶಾಂತವಾಗಿ ಮಾಡುತ್ತಾ ಇರಿ. ನಿಮ್ಮನ್ನು ಪ್ರೀತಿಸುವ ಜನರು ದಾರಿ ಹುಡುಕಿಕೊಂಡು ಬರುತ್ತಾರೆ. ಎಲ್ಲರಿಗೂ ಲಭ್ಯವಾಗಬೇಡ. ನೀವು ಆಕಲಿಸುತ್ತೀರಿ. ನೀವು ಯಾರೊಂದಿಗೆ ಎಷ್ಟು ಇರಬೇಕು ಅಲ್ಲಿಯವರೆಗೆ ಇರಿ. ಅರ್ಹರಲ್ಲವರಿಗೆ ತುಂಬ ಹಾಳು ನೀಡುತ್ತಿದೆ. ಸ್ವಾಭಿಮಾನಕ್ಕೆ ಹಾನಿಕರ.
ಮಾಡದೆ ಮಾಡಿದ್ದೇನೆ ಎಂದರು. ಆಡಮ್ ಸ್ವಲ್ಪ ಮಾಡಿದ್ದೇನೆ ಎಂದು ಬಹಳಷ್ಟು ಮಾಡಿದ್ದೇನೆ ಎಂದು ಹೇಳುತ್ತಿದ್ದರು. ಹೆಮ್ಮಿಯ ಬಹಳಷ್ಟು ಮಾಡಿದ್ದರು ಮತ್ತು ಸ್ವಲ್ಪವೂ ಮಾಡಿದ್ದೇನೆ ಎಂದು ಹೇಳುತ್ತಿದ್ದರು. ಸಂಭಾವಿತ ಒಂದು ಗ್ರಾಮಸಿಂಹಗಳು ಎಷ್ಟು ಬಾರಿ ಬೊಗಳಿದೆ, ಒಂದೇ ಸಿಂಹದ ಗರ್ಜನೆಗೆ ಸಮವಲ್ಲ. ಅಲ್ಲದೆ ಎಷ್ಟು ಜನ ಕೇಕೆ ಹಾಕಿ ಪ್ರಚಾರ ಮಾಡಿದ್ದಾರೆ, ಪೂರ್ಣ ಎಂದಿಗೂ ನಿಜವಲ್ಲ. ಎಷ್ಟು ಒಳ್ಳೆಯ ಮಾತುಗಳಲ್ಲಿ ನಿಮಗೆ ಯಾವ ಮಾತು ಇಷ್ಟ ಕೆಳಗೆ ಕಮೆಂಟ್ ಮಾಡಿ. ಅಲ್ಲದೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ವಿಡಿಯೋಗೆ ಲೈಕ್ ಮಾಡಿ. ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.